ಹೀಗೆ 3 ಅಡಿ ತೋಡಿರುವಂತಹ ಗುಂಡಿಯಲ್ಲಿ JJM ಪೈಪ್ಲೈನ್ ಇದೆ ಅಂತ ನೋಡಿದ್ರೆ ಊತಿಟ್ಟಿರುವಂತಹ 4 ಅಡಿ ಪೈಪು ಕೈಗೆ ಬಂದೇ ಬಿಡ್ತಾ ಅಂತ ಗ್ರಾಮಸ್ಥರು ಕಂಗಾಲಾಗಿರೋದು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪುರದಗಡ್ಡೆ ಗ್ರಾಮದಲ್ಲಿ. ಹೌದು, ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ಗುತ್ತಿಗೆದಾರನ ವಿರುದ್ಧ ಕಳಪೆ ಕೆಲಸದ ಆರೋಪ ಕೇಳಿಬಂದಿದೆ. ಪೈಪ್ಲೈನ್ ಅಳವಡಿಸಲು ನಿಯಮಾನುಸಾರ ಸುಮಾರು 3 ಅಡಿ ಆಳದ ಗುಂಡಿ ತೆಗೆಯಬೇಕಿದೆ ಎನ್ನಲಾಗುತ್ತಿದ್ದು, ಆದರೆ ಇಲ್ಲಿ ಮಾತ್ರ ಕೇವಲ ಅರ್ಧ ಅಡಿಯಷ್ಟು ಗುಂಡಿ ತೆಗೆದು ಪೈಪ್ಗಳನ್ನು ಹಾಕಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಧಿಕಾರಿಗಳ ಪರಿಶೀಲನೆಗೆಂದು ಮಾತ್ರ ಡಮ್ಮಿಯಾಗಿ ಅಲ್ಲಲ್ಲಿ 3 ಅಡಿ ಗುಂಡಿ ತೋಡಿ ಪೈಪ್ಲೈನ್ ಅಳವಡಿಸುವಂತೆ ತೋರಿಸಲು ಗುತ್ತಿಗೆದಾರ ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಸಹ ಗ್ರಾಮಸ್ಥರು ಮಾಡಿದ್ದಾರೆ. ಗ್ರಾಮದಲ್ಲಿ ಶಿಥಿಲಗೊಂಡಿರುವ ಓವರ್ ಹೆಡ್ ಟ್ಯಾಂಕ್ ವಿಚಾರದಲ್ಲೂ ಸಹ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಟ್ಯಾಂಕಿನ ಅಗತ್ಯ ದುರಸ್ತಿ ಕಾರ್ಯ ಕೈಗೊಳ್ಳುವ ಬದಲು ಕೇವಲ ಸುಣ್ಣ ಬಣ್ಣ ಬಳಿದು ಕಾಟಾಚಾರದ ಕೆಲಸ ಮಾಡಿದ್ದು ನೀರಿನ ಸೋರಿಕೆ ಪ್ರಮಾಣ ನಿಂತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯದ ಕಾಮಗಾರಿಯಲ್ಲೂ ಗುಣಮಟ್ಟಕ್ಕೆ ಆದ್ಯತೆ ನೀಡದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ಸ್ಥಳಕ್ಕೆ ತೆರಳಿದ ಗ್ರಾಮಸ್ಥರು ಪೈಪ್ಲೈನ್ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿ ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ನಿಯಮಾನುಸಾರ ನಡೆಯಬೇಕು, ಕಳಪೆ ಕಾಮಗಾರಿಗೆ ಬಿಲ್ ಮಂಜೂರು ಮಾಡಬಾರದು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿ ಏನೇನು ಮಾಡಿದ್ದಾರೆ ಅಂದರೆ, ನಮ್ಮೂರಲ್ಲಿ ಒಂದು 10 ಕಡೆ ಒಂದು 4 ಅಡಿ ಉದ್ದ ಟ್ರಂಚ್ ಮಾಡಿಬಿಟ್ಟು ಅದರಲ್ಲಿ ಒಂದು 2 ಇಂಚು 2.5 ಇಂಚು ಪೀಸ್ಗಳು ಕಟ್ ಮಾಡಿಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಕಲ್ಲು ಹೊಡೆದ್ಬಿಟ್ಟು, ಅಂದರೆ ಯಾರನ್ನ ಬಂದು ಹಿಂಗೆ ಎಳೆದ್ರೂ ಬರಬಾರ್ದು ಆ ಥರ ಪೀಸ್ಗಳಿಟ್ಬಿಟ್ಟು ಆ ಕಡೆ ಈ ಕಡೆ ಒಂದೊಂದು ಅಡಿ ಮಣ್ಣು ಮುಚ್ಚಿಬಿಟ್ಟು ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ, ಇಂಜಿನಿಯರ್ಗಳು ಬಂದು ಫೋಟೋ ತೊಗೊಂಡು ಬಿಲ್ ಮಾಡಿಸ್ಕೊಳಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ಅರ್ಧ ಅಡಿ ಮೇಲೇ ಹಾಕಿರೋದು, ಅರ್ಧ ಅಡಿ ಕೆಳಗೆ ಒಂದು ಕಡೆನೂ ಹಾಕಿಲ್ಲ ಪೈಪು, ಎಲ್ಲ ಅರ್ಧ ಅಡಿಯಲ್ಲೇ ಹಾಕಿರೋದು. ಇವ್ರು ಬಿಲ್ ಮಾಡ್ಕೊಳಕ್ಕೋಸ್ಕರ ಈ ಥರ ಅಕ್ರಮವಾಗಿ ಪೈಪ್ಗಳು ಹಾಕಿದ್ದಾರೆ. ಯಾವುದು ವೈಜ್ಞಾನಿಕವಾಗಿ ಒಂದೂ ಮಾಡಿಲ್ಲ, ಎಲ್ಲ ವೈಜ್ಞಾನಿಕವಾಗಿಯೇ ಮಾಡಿರೋದು ಇವರು. ನಮಗೆ ಇದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕು ನೀವು. ಅಂದರೆ ಯಾವ ಸ್ಕೀಮು ಯಾವ ರೀತಿ ಮಾಡಿದ್ದಾರೆ? ಇದು ಜಲಜೀವನ್ JJ ಮಿಷನ್, ಇದು JJ ಮಿಷನಲ್ಲಿ ಎಲ್ಲರಿಗೂ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಇವರು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟೋಗಿದ್ದಾರೆ ನಮಗೆ. ಅವ್ರನ್ನ ಮಾತಾಡಿದ್ರು ರೆಸ್ಪಾನ್ಸೇ ಇಲ್ಲ ಅವ್ರ ಕಡೆಯಿಂದ. ಅಲ್ಲಿ ಓವರ್ ಟ್ಯಾಂಕ್ ಮಾಡಿದ್ದಾರೆ. ಅದು ಮುಂಚೆನೇ 20-21 ವರ್ಷದಿಂದನೇ ಅವರು ಬಾಗೇಪಲ್ಲಿ ಅವರು ಕಾಂಟ್ರಾಕ್ಟ್ ಆಗಿತ್ತದು, ಜಿಲ್ಲಾ ಪಂಚಾಯತ್ ಇದರಿಂದ ಆಗಿದ್ದು. ಅವಾಗಲೇ ಲೀಕೇಜು ಒಂದು ವಾರಕ್ಕೇ ಕಟ್ಟಿದ್ದು, ಒಂದು ವಾರಕ್ಕೇ ಲೀಕೇಜ್ ಸ್ಟಾರ್ಟ್ ಆಯಿತು. ಅವಾಗಲೇ ನಾವು ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಲೋಕಾಯುಕ್ತ ಅವರು SP ಅವರು ಲೋಕಾಯುಕ್ತ ಆಫೀಸ್ಗೆ ಕರೆಸಿ ಅವ್ರನ್ನ ಬೈದು ಮತ್ತೆ ಅದನ್ನು ಆಲ್ಟ್ರೇಷನ್ ಮಾಡಿಕೊಟ್ರು. ಆಮೇಲೆ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗೋಯ್ತು ಲೀಕೇಜು. ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದೆ ಅದು. ಇವಾಗ ಸುಮ್ಮನೆ ಪೇಂಟ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಅದು ಪೇಂಟ್ ಮಾಡಿಬಿಟ್ಟು ಬಣ್ಣ ಬಳ್ದೊಳಗೆ ಹೋಗಿದ್ದಾರೆ. ಏನಂದರೆ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ನೀರು ಯಾಕೆ ಜಾಸ್ತಿ ಬಿಡ್ತಾ ಇಲ್ಲ ಅಂದರೆ, ಜಾಸ್ತಿ ಬಿಟ್ಟರೆ ಅವ್ರು ಬಿಲ್ ಮಾಡೋ ಟೈಮ್ಗೆ ಲೀಕೇಜ್ ಕಾಣಿಸ್ಬಿಡ್ತದಲ್ಲ, ಲೀಕೇಜ್ ಕಾಣಿಸಿ ಬಿಲ್ ಮಾಡಲ್ಲ ಮತ್ತೆ, ಹಂಗಾಗಿ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ಅಂದರೆ ಅವರು ಏನು ಪೈಪ್ಗಳನ್ನ ಅಳತೆ ಮಾಡಿ ಕಳಪೆ ತೋರಿಸಂದ್ರೆ ಬಿಲ್ ಮಾಡ್ಕೊಳ್ಳೋಕ್ಕೆ ಯಾಮಾರ್ತಾ ಇದೇ ಸರ್ ಮಾಡಿರೋದು. ಇವಾಗ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ ಇದು ಎಲ್ಲ. ಇವಾಗ ನೀವು ವಿಡಿಯೋಗಳು ಮಾಡ್ಕೊಂಡಿದ್ದೀರಿ, ನಾವು ವಿಡಿಯೋ ಮಾಡಿದ್ದೀವಿ, ಎಲ್ಲ ಇವು ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀವಿ. 4 ಬೆಟ್ನಿಂದ ಅರ್ಧ ಅಡಿನಾಗ ಐತೆ. ಒಂದೆಡೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆ ಯೋಜನೆ, ಮತ್ತೊಂದೆಡೆ ಕಾಮಗಾರಿಯಲ್ಲೇ ಕಳಪೆ ಆರೋಪ. ಹೀಗಾಗಿ ಪುರದಗಡ್ಡೆ ಗ್ರಾಮದಲ್ಲಿ ನಡೆಯುತ್ತಿರುವಂತಹ JJM ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿ ನಿಯಮಾನುಸಾರ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ಅಲ್ಲ, ಉಪಯೋಗನೇ ಅದೇನೋ ಉಪಯೋಗನೇ. ಆದರೆ ಆ ಕಳಪೆ ನೀರು ಈಗ HN ವ್ಯಾಲಿ ನೀರು ಬೇರೆ ಕುಡಿತಾ ಇದ್ದೀರಿ ಊರಲ್ಲಿ. ಪಕ್ಕದಲ್ಲೇ ಇರೋದು ಎಲ್ಲ ಒಂದು 10 ಅಡಿ 15 ಅಡಿನಾಗೈತೆ. ಅದೇ ನೀರನ್ನೇ ಬೋರ್ವೆಲ್ಗೆ ಬರ್ತಾ ಇರೋದು, ಅದೇ ನೀರೇ ನಾವೆಲ್ಲ ಕುಡಿತಾ ಇದ್ದೀರಿ. ಈಗ ಕಾಯಿಲೆಗಳು ಊರಲ್ಲಿ ಇಂಥ ಕಾಯಿಲೆಗಳು ಒಂದಿದ್ರಲ್ಲಿ ನಮ್ಗೆ ಏನೇ ಒಂದು ಇದು ಮಾಡಿ ಒಂದು ಬೋರ್ ಹಾಕ್ಸ್ಕೊಟ್ರೆ ಸಪ್ರೇಟಾಗಿ ಓವರ್ ಟ್ಯಾಂಕು ಒಂದು ಬೋರ್ ಒಂದು ಹಾಕ್ಸ್ಕೊಟ್ರೆ ಎಷ್ಟೋ ಒಂದು ಅನುಕೂಲ ಮಾಡಿದಂಗೆ ಇರ್ತದೆ. ಇಲ್ಲ, ನೆನ್ನೆಲ್ಲ ಮಾಡ್ತಾಯಿದ್ರು, ಏನೋ ಮಾಡ್ತಾವ್ರು, ಅವ್ರು ಚೆಕಪ್ ಮಾಡ್ತಾವ್ರು ಅಂದ್ಕೊಂಡೇ ಇದ್ರಿ. ಆಮೇಲೆ ನಮ್ಮ ಹುಡುಗನ ಏನು ಇದು ಪೀಸುಗಳು ಹಿಂಗಿಕ್ಕವ್ರು ಅಂತೇಳಿ ಯಾರೋ ಕಂಡುಕೊಂಡೋದ್ರು. ಆಮೇಲೆ ಎಲ್ಲ ಊರೆಲ್ಲ ಹೋಗಿ ನೋಡಿದ್ರಿ, ನೋಡೋ ಒಳಗಡೆ ನಿಜನೇ ಎಲ್ಲ 3 ಅಡಿ ಪೀಸು 3 ಅಡಿ ಕೆಳಗಡೆ ಇಟ್ಟವ್ರೆ. ಅದ್ರ ಪಕ್ಕದಲ್ಲೇ ಆಗಿದಾಗ ಅರ್ಧ ಅಡಿ 4 ಬೆಟ್ಟಾಗ ಮೇಲೇನೈತೆ ಒಂದು ಪೈಪು, ಒರಿಜಿನಲ್ ಪೈಪು, ನೀರು ಹೋಗೋ ಪೈಪು. ಇದು 3 ಅಡಿ ಕೆಳಗಡೆ ಇಟ್ಟವ್ರೆ. 3 ಅಡಿ ಪೀಸ್ ಮಾಡೋದು ಒಳಗಡೆ ತಳದಲ್ಲಿ ಮಡಗವ್ರೆ. ಏನಿಂದ ಮಾಡ್ತಾವ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಗೋಲ್ಮಾಲೆ, ಇದು ಗೋಲ್ಮಾಲ ಅಲ್ದ ಇನ್ನೇನಂತೀರಿ ಅಷ್ಟೇ. ಅದು 2 ಮೇಲೇನೆ ಇರಬೇಕು. ಆದರೆ ಇವರು ಅರ್ಧ ಅಡಿ 4 ಬೆಟ್ನಾಗೂ ಐತೆ. ನೀವು ನೋಡಿದಿರಲ್ಲ, ನಿಮ್ಮ ಕಣ್ಣು ಮುಂದೆನೇ ಐತೆ.
ಈ ಥರ ಒಂದು ಇದು ಮಾಡ್ಯಾರೆ. ಇದ್ರ ಬಗ್ಗೆ ಸರ್ಕಾರ ಈ ಅಧಿಕಾರಿಗಳು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಈಗ ನಮಗೆ ಏನು ಅನ್ಸೋದಂದರೆ ಅಧಿಕಾರಿಗಳೂ ಇದರಲ್ಲಿ ಇನ್ವಾಲ್ವ್ ಅವರೇ ಏನೋ, ಏಕೆಂದರೆ ಈ ಒಂದು ಇದ್ರ ನೋಡ್ತಾ ಇದ್ದರೆ ಇದು ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ನಲ್ಲಿಗಳನ್ನೆಲ್ಲನೂ ಮೊನ್ನೆ ಏನೋ ಎಲ್ಲ ಫೋಟೋಗಳು ತಗೊಂಡವ್ರೆ, ಆ ನಲ್ಲಿಗಳನ್ನೆಲ್ಲನೂ ಬಿಚ್ಕೊಂಡು ಹೋಗ್ಯವ್ರೆ. ಏನೋ ಅವರು ಬಿಲ್ ಮಾಡ್ಕೊಳೋದಕ್ಕೋ ಏನೋ ಒಂದು ಬಿಲ್ ಆಗೈತೋ ಇಲ್ಲ ಅದನ್ನು ನಮ್ಗೆ ಗೊತ್ತಿಲ್ಲ. ಅವ್ರು ಏನೇನೋ ಮ್ಯಾನೇಜ್ಮೆಂಟ್ ಏನೇನೋ ಮಾಡ್ತಾರೆ, ನಲ್ಲಿಗಳೆಲ್ಲ ಬಿಚ್ಚಾಕವ್ರೆ, ಒಂದೊಂದು ಅಷ್ಟು ದೂರ ಎಲ್ಲ ಕಟ್ ಮಾಡಿ ತೆಗೆದಾಕ್ಬಿಟ್ಟವ್ರೆ. ಏನಕ್ಕೋಸ್ಕರವಾಗಿ ಮಾಡಿದ್ರು ಈ ಥರ ಏನು ಮಾಡ್ತಾವ್ರು ಅಂತ ಗೊತ್ತಿಲ್ಲ. ಈ ಅಧಿಕಾರಿಗಳೂ ಬಂದು ಇಲ್ಲಿ ಏನೂ ಪರಿಶೀಲನೆ ಮಾಡ್ತಾ ಇಲ್ಲ. ನಮಗೆ ಡೌಟು ಈ ಅಧಿಕಾರಿಗಳು ಏನಾನ ಇನ್ವಾಲ್ವ್ ಅವರು ಇದರಲ್ಲಿ. ಒಟ್ಟಾರೆ 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯಲ್ಲಿ ನಿಜವಾಗಿಯೂ ಕಳಪೆ ಕೆಲಸ ನಡೆದಿದೆಯೇ, ನಿಯಮ ಉಲ್ಲಂಘಿಸಿ ಪೈಪ್ಲೈನ್ ಅಳವಡಿಸಲಾಗಿದೆಯೇ, ಅಥವಾ ಓವರ್ ಹೆಡ್ ಟ್ಯಾಂಕ್ಗೆ ಕೇವಲ ಸುಣ್ಣ ಬಣ್ಣ ಬೆಳೆದು ಬಿಲ್ ಪಡೆಯಲು ಯತ್ನಿಸಲಾಗಿದೆಯೇ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳ ಪರಿಶೀಲನೆಯಿಂದ ಮಾತ್ರ ಉತ್ತರ ಸಿಗಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.